ಏನು ಟೀಸರ್ ನೋಡಿದ್ರಿ. ಈಗ ನೆಕ್ಸ್ಟು ಒಂದು ಅನದರ್ ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನಿಂಗಲ್ಲಿದೆ. ಬೇರೆ ಏನಾದರೂ ಕೇಳ್ಬೋದು ಸರ್? ಹೌದು ಸರ್, ಮೊದಲನೇ ಡೈರೆಕ್ಷನ್ ಸರ್. ಇದರಲ್ಲಿ ಡೈರೆಕ್ಷನ್ನು ಅಂತ ಏನು ಎಲ್ಲೂ ಅನಿಸಿಲ್ಲ ನಮ್ಗೆ ಗೊತ್ತಿರೋಂಗೆ. ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸಲ್ಲಾಗಲಿ ಎಲ್ಲ ಒಟ್ಟಿಗೆ ಜೊತೆಲೇ ಇದ್ದು ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡಿದ್ವಿ ಅಂತ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ ಸರ್. ನಮ್ಮ ಬಾಯ್ಸೆ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದೆಲ್ಲ ಆದರೆ ಏನಾಗುತ್ತೆ, ಆಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ ಇದೆ, ಕಾಂಪ್ರಮೈಸ್ ಆಗಿಲ್ಲರೂ ಇದೆ. ಅದೇ ಒಂದು ಸಿನಿಮಾ ಮುಂದೆ ತೊಗೊಳೋದು ಸರ್. RR ಸಿನಿಮಾದಲ್ಲಿ ಒಂದು ಸಣ್ಣದೊಂದು ತಪ್ಪು ನಡೆಯುತ್ತಂದರೆ ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕಾಗಿ ಒಂದು ಕೋಪನ ಬುದ್ಧಿ ಕೊಡುವಂಥದ್ದು, ಆ ಥರ ಇದ್ದಾಗಿ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕ್ಬಿಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ. ಮೇಯ್ನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಯಾಕಂದರೆ ಈಸ್ ಬೀಯಿಂಗ್ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತು ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಜುಲೈ 10th ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ಥರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ಮ ಸಿನಿಮಾ ಮೂಲಕ, ನಾವು ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ಮ ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ನಂಗೆ ಬಹಳ ಹೆಮ್ಮೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತು ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮ್ರದ ಮುಂದೆ ತುಂಬ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾಕಂದರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಮಗೆ ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡ್ತೀವಿ. ಅವರೊಂಥರ ನಮ್ಮನ್ನು ಹಿಡಿದಿಟ್ಕೊಂಡ್ರೆ ನಮಗೆ ಆ್ಯಕ್ಟಿಂಗಲ್ಲಿ ಯಾವುದೇ ಒಂದು ಹಾವಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದನ್ನು ಮಾಡೋಕ್ಕೆ ಒಂಥರ ಆ ಕಡೆ ಹಿಜಿಗು ಮುಜಿಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ಥರ ಹೋಗಿದ್ವಿ, ಟ್ರಿಪ್ ಥರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ ಟ್ರೇಲರ್ ಇದು ಟೀಸರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರಿಚ್ನೆಸ್ಸು ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡಾಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್.
ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಯಾಕಂದರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೀಗೆ ಇಟ್ಕೊಳ್ಳಿ ಮೈಕ್, ಹೇಗೆ ಮಾಡಕ್ಕೆ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಯಾವಾಗ ಬರ್ತೀನಿ ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಸಣ್ಣದಾಗಿ ಹೇಳಬೇಕಂದ್ರೆ ಕೈಂಡ್ ಆಫ್ ಲೈಕ್ ಅ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಅದು ನನಗೂ ಐಡಿಯಾ ಇಲ್ಲ. ಆ್ಯಕ್ಚುಲಿ ಮೂವಿ ನೋಡಿದ್ಮೇಲೆ ನನಗೂ ಗೊತ್ತಾಗೋದು. ಇದರಲ್ಲಿ ದೆವ್ವ ನನಗೂ ಇವತ್ತು ಬಂದ್ಮೇಲೆ ಗೊತ್ತಾಗಿದ್ದು, ಪೋಸ್ಟರ್ ನೋಡಿನೇ ನನಗೆ ಇವತ್ತು ಗೊತ್ತಾಗಿದ್ದು ಈ ಸೀನಲ್ಲಿ ಯಾರಿರೋದು ಅಂತ. ಅದೊಂದು ಸಿನಿಮಾ ತುಂಬ ಯೂತ್ಗೆ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಸೊ ನೀವು ಎಲ್ಲೇ ಹೋದ್ರೂ ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟೇ 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ಥರ ತರಲೆ ಮಾಡೋಕೆ ಹೋಗಿ ಒಂದು ಆರಾರು ಸಬ್ಜೆಕ್ಟ್ ಆಗಿರೋ ಒಂದು ಯೂತ್ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದಿರಾ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರು ಏನಂದ್ರೆ, ಬರೀ ಟಿ ಜೊತೆಲೇ ಟ್ರಾವೆಲ್ ಮಾಡಿದ್ವಿ, ಯಾವುದು ಬ್ಯೂಟಿ ಇರಲಿಲ್ಲ. ಬ್ಯೂಟಿ ಬಂದು ಒಂದು 2 ದಿನ, 2 ಡೇಸ್ ಬಂದು ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರು ಬಿಟ್ರೆ ಇನ್ನೇನಿಲ್ಲ. ಪ್ರೆಸ್ ಮೀಟಿಂಗ್ ಬೇಗ ಬಂದಿದ್ರು ಅವರು, ನೀವು ಲೇಟ್ ಆಗಿ ಬಂದ್ರಿ. ಎಲ್ಲ ಮೇಡಮ್ ಶೂಟಿಂಗ್ ಅಲ್ಲಿ 2 ದಿನ ಆಯ್ತು ಕಾಲ್ಶೀಟ್. ಹೌದಾ? ಓಕೆ. ನಮ್ ಸಿದ್ದಣ್ಣನ ಮುಖ ನೋಡಿ ಡೈಲಿ ಇದಾಗದಾಯ್ತು. ನಾವು ಡಿಪ್ರೆಷನ್ ಆಗಿದ್ಯಾ? ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ. ಬಟ್ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಹರೀಶ್ ಅಣ್ಣ ಅಂತಲೇ ಹೇಳಬೇಕು, ಹರೀಶ್ ಸರ್ ಹೇಳಂಗೆ ಇಲ್ಲ. ಅವರು ನಮ್ಮನ್ನು ತಮ್ಮನಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ದು ಹಿಂಗೆ ಮಾಡು, ಏನು ಮಾಡ್ಬೇಕಂದ್ರೆ ಅವ್ನು ಕೇಳ್ಬಿಟ್ಟೆ ಮಾಡ್ತಾಯಿದ್ದ. ಏನು ಇಂಪ್ರೂವೇಷನ್ ನೋಡ್ರೋ, ಈಗ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರಾಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡೇ ಬರ್ತಾಯಿದ್ರು. ಪ್ರತಿ ಒಂದು ಸೀನ್ನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್ ನಮಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿಯುತ್ತೆ ಅಂತ ಹರೀಶ್ ಸರ್ ಹೇಳಿದರೆ ಇದು ಆಲ್ರೆಡಿ 3 ನಿಮಿಷಕ್ಕೆ ಹೋಗಿರೋದು. ಆ ಥರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ಇದು ಮಸ್ತ್ ಮಾತಾಡೋಕೆ ಭಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಗತೈತಿ. ಯಾಕಂತಂದ್ರೆ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟು ದಿವಸ ಅಲ್ಲೊಂದು ಚಿಕ್ಕ ಪಾತ್ರ ಮಾಡ್ಕೊಂಡು ಬರಾಕತ್ತಿದ್ವಿ. ಈ ಪಿಕ್ಚರ್ ಒಳಗೆ ಪ್ರತಿಯೊಬ್ಬರೂ ಹೀರೋ. ಯಾರೆಲ್ಲ ಕಲಾವಿದರು ಅದೀವಿ ಎಲ್ಲರೂ ಹೀರೋ. ಪಿಕ್ಚರ್ನಾಗ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೆವ್ವದವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದೇನಂತಂದ್ರೆ ಕನ್ನಡ, ತಮಿಳು, ಮಲಯಾಳಮ್ಮು, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಾಕ ರೆಡಿ ಆಗೈತಿ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಮಸ್ತ್ ಸಿನಿಮಾ ಬಂದೈತಿ. ಭಾಳ ಖುಷಿ ಆಗತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಂಟು ಬ್ರೋ ಅವರು ಸಪೋರ್ಟ್ ಮಾಡಿದ್ರು. ಒಂದು ಸಾಂಗ್ನಾಗ ಕಾಣಿಸ್ಕೊಂತಾರೆ, ಭಾರಿ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂಥ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ಲರೂ ಎಲ್ಲ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆ್ಯಕ್ಚುಲಿ ಈ ಪಾತ್ರ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ, ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳೇ ತುಂಬ ಮಾಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸೀತಾರಾಮು ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ನಾವು ತುಂಬಿದ್ರಿ. ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಹಾರರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ, ನಾವು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆ್ಯಕ್ಟಿಂಗೇ ಸಾಕು ಅಷ್ಟೇ ಮಾಡೋಂಥ ಅವ್ರು ಕಡಿಮೆ ಮಾಡ್ತಾಯಿದ್ರು. ಅಂದರೆ ಎಲ್ಲರೂ ಈಗ ನಾವು ಇಂಪ್ರೂವೈಸ್ ಮಾಡೋಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಟ್ರಿಮೋಟ್ ಮಾಡಿ, ಇಷ್ಟೇ ಸಾಕಪ್ಪ, ಇಷ್ಟೇ ಮಾಡಿ ಸಾಕು ನನಗೆ ಅಂತ ತೊಗೊತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ
ಭಾಳ ಕಾನ್ಫಿಡೆಂಟ್ ಇದೆ, ತುಂಬ ಎಕ್ಸೈಟಲ್ಲಿ ಇದ್ದೀವಿ. ಈ ಪಾತ್ರದಿಂದ ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಎಲ್ಲರೂ ಸೇರಿ. ಸೊ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟು ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೀತಾರಾಮ್ ಅವರೇ, ಧನ್ಯವಾದಗಳು. ಉಮೇಶ್ ಕಿನ್ನಾಳ್ ಅವರೇ, ಎಲ್ಲ ಇವರೇ ಮಾತಾಡಿದ್ರು, ಏನು ಮಾತಾಡಲಿ ಅಂತ ಮೈಂಡ್ ವಾಯ್ಸ್ ಕೇಳಿಸ್ತಿದೆ.